ಖಂಡಿತ. ಈ ಪಠ್ಯವನ್ನು ನೈಸರ್ಗಿಕ, ಸಂಭಾಷಣಾತ್ಮಕ ಕನ್ನಡದಲ್ಲಿ ಹೀಗೆ ಭಾಷಾಂತರಿಸಬಹುದು. ಭಾರತದ ಎಡಗೈ ಮಧ್ಯಮ ವೇಗಿ ಆಕಾಶ್ ಸಿಂಗ್ 2026 ಮೇ 15 ನಡೆದ ಐಪಿಎಲ್ 2026 ಸೀಸನ್ನ ತಮ್ಮ ಮೊದಲ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ (LSG) ತಂಡಕ್ಕೆ ಅದ್ಭುತ ಪ್ರದರ್ಶನ ನೀಡಿದರು. ಲಕ್ನೋದ ಏಕಾನಾ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ (CSK) ವಿರುದ್ಧ ಕಣಕ್ಕಿಳಿದ ಸಿಂಗ್ ಕೇವಲ 26 ರನ್ಗಳಿಗೆ 3 ಪ್ರಮುಖ ವಿಕೆಟ್ಗಳನ್ನು ಕಬಳಿಸಿ ಪಂದ್ಯದ ಪ್ರಮುಖ ಆಟಗಾರನಾಗಿ ಹೊರಹೊಮ್ಮಿದರು. ಈ ನಿರ್ಣಾಯಕ ಬೌಲಿಂಗ್ ಸ್ಪೆಲ್ CSK ಅಗ್ರ ಕ್ರಮಾಂಕವನ್ನು ಛಿದ್ರಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿ LSG 7 ವಿಕೆಟ್ಗಳ ಭರ್ಜರಿ ಗೆಲುವಿಗೆ ಗಣನೀಯವಾಗಿ ಕೊಡುಗೆ ನೀಡಿತು. ಸಿಂಗ್ ಅವರ ಪರಿಣಾಮಕಾರಿ ಬೌಲಿಂಗ್ನಲ್ಲಿ CSK ನಾಯಕ ಋತುರಾಜ್ ಗಾಯಕ್ವಾಡ್, ಆಕ್ರಮಣಕಾರಿ ಬ್ಯಾಟರ್ ಸಂಜು ಸ್ಯಾಮ್ಸನ್ ಮತ್ತು ಉರ್ವಿಲ್ ಪಟೇಲ್ ಅವರ ವಿಕೆಟ್ಗಳು ಸೇರಿದ್ದವು. ಇದರಿಂದಾಗಿ ಇನ್ನಿಂಗ್ಸ್ನ ಆರಂಭದಲ್ಲೇ CSKಯ ಪ್ಲೇಆಫ್ ಆಸೆಗಳಿಗೆ ಅಡ್ಡಿಯುಂಟಾಯಿತು. ಅವರ ಅದ್ಭುತ ಬೌಲಿಂಗ್ ಪ್ರದರ್ಶನದ ಜೊತೆಗೆ ಸಿಂಗ್ ಪ್ರತಿ ವಿಕೆಟ್ ಪಡೆದ ನಂತರ ವಿಶಿಷ್ಟವಾದ ನೋಟ್ ಸೆಲೆಬ್ರೇಷನ್ ಮೂಲಕವೂ ಪ್ರೇಕ್ಷಕರ ಗಮನ ಸೆಳೆದರು. ತಮ್ಮ ಜೇಬಿನಿಂದ ಹೊರತೆಗೆದ ಕೈಬರಹದ ಸಂದೇಶದಲ್ಲಿ #AkiOnFire ಆಕಾಶ್ knows how to take wickets in T20 ಗೇಮ್ ಎಂದು ಬರೆಯಲಾಗಿತ್ತು. ಈ ವಿಶಿಷ್ಟ ಪ್ರದರ್ಶನ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಯಿತು. ಇದು ತೀವ್ರ ಒತ್ತಡದ ಸಂದರ್ಭದಲ್ಲಿ ಆಕಾಶ್ ಅವರ ಆತ್ಮವಿಶ್ವಾಸ ಮತ್ತು ಸ್ಪರ್ಧಾತ್ಮಕ ಮನೋಭಾವವನ್ನು ಎತ್ತಿ ತೋರಿಸಿತು. 2002 ರ ಏಪ್ರಿಲ್ 26 ಜನಿಸಿದ ಆಕಾಶ್ ಸಿಂಗ್ ಅವರಿಗೆ ಈಗ 24 ವರ್ಷ. ಅವರು 2020 ರ ICC ಅಂಡರ್-19 ವಿಶ್ವಕಪ್ ಫೈನಲ್ಗೆ ತಲುಪಿದ ಭಾರತ ಅಂಡರ್-19 ತಂಡದಲ್ಲಿ ಪ್ರಮುಖ ಪಾತ್ರ ವಹಿಸಿದಾಗಿನಿಂದಲೂ ಗಮನ ಸೆಳೆವ ಕ್ರಿಕೆಟಿಗರಾಗಿದ್ದಾರೆ. ಹೊಸ ಚೆಂಡಿನಲ್ಲಿ ಚೆನ್ನಾಗಿ ಸ್ವಿಂಗ್ ಮಾಡುವ ಅವರ ನಿರಂತರ ಸಾಮರ್ಥ್ಯವು ಅವರ ಬೌಲಿಂಗ್ ಶೈಲಿಯ ವಿಶೇಷತೆಯಾಗಿದೆ. ಇದು ಅವರನ್ನು T20 ಕ್ರಿಕೆಟ್ನಲ್ಲಿ ಪ್ರಬಲ ಅಸ್ತ್ರವಾಗಿಸಿದೆ. IPL 2026 ರಲ್ಲಿ ಆಕಾಶ್ ಅವರ ಈ ಇತ್ತೀಚಿನ ಪ್ರದರ್ಶನ LSG ತಂಡದಲ್ಲಿ ಅವರ ಸ್ಥಾನವನ್ನು ಭದ್ರಪಡಿಸಿತು ಮಾತ್ರವಲ್ಲ, ಕ್ರಿಕೆಟ್ನ ದೊಡ್ಡ ವೇದಿಕೆಗಳಲ್ಲಿ ಉತ್ತಮ ಪ್ರದರ್ಶನ ನೀಡಲು ಅವರು ಎಷ್ಟು ಸಿದ್ಧರಿದ್ದಾರೆ ಮತ್ತು ಎಷ್ಟು ಬೆಳೆಯುತ್ತಿದ್ದಾರೆ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿತು. ಆಕಾಶ್ ಸಿಂಗ್ ಅವರ IPL ಜರ್ನಿ ತುಂಬಾನೇ ಡೈನಾಮಿಕ್ ಆಗಿದೆ. ಬೇರೆ ಬೇರೆ ಫ್ರಾಂಚೈಸಿಗಳಲ್ಲಿ ಆಡಿ ತಮ್ಮ ಸಾಮರ್ಥ್ಯವನ್ನ, ಹೊಂದಾಣಿಕೆಯನ್ನ ತೋರಿಸಿಕೊಟ್ಟಿದ್ದಾರೆ. 2021 ರಲ್ಲಿ ರಾಜಸ್ಥಾನ್ ರಾಯಲ್ಸ್ ಪರವಾಗಿ IPLಗೆ ಕಾಲಿಟ್ಟರು. ರಾಜಸ್ಥಾನ್ ಜೊತೆಗಿನ ಆಟದ ನಂತರ 2023 ರ ಸೀಸನ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಪರ ಆಡಿದ್ರು. ಅಲ್ಲಿ 6 ಪಂದ್ಯಗಳಲ್ಲಿ 5 ವಿಕೆಟ್ಗಳನ್ನ ಪಡೆದ್ರು. ದೇಶೀಯ ಕ್ರಿಕೆಟ್ನಲ್ಲಿ ಅವರ ಎಡಗೈ ವೇಗದ ಬೌಲಿಂಗ್ ಸಾಮರ್ಥ್ಯ ನೋಡಿದ ಲಕ್ನೋ ಸೂಪರ್ ಜೈಂಟ್ಸ್ (LSG) 2025 ರ ಸೀಸನ್ಗೂ ಮುಂಚೆ 30 ಲಕ್ಷ ರೂಪಾಯಿಗೆ ಅವರನ್ನ ತನ್ನ ತಂಡಕ್ಕೆ ಸೇರಿಸಿಕೊಂಡಿತು. 2025 ರಲ್ಲೂ LSG ಪರವಾಗಿ ಆಡಿದ್ರು. ಆಗ 3 ಪಂದ್ಯಗಳಲ್ಲಿ 4 ವಿಕೆಟ್ ಕಬಳಿಸಿದ್ರು. ಪಂಜಾಬ್ ಕಿಂಗ್ಸ್ ವಿರುದ್ಧ 30 ರನ್ ಕೊಟ್ಟು 2 ವಿಕೆಟ್ ಪಡೆದಿದ್ದು ಅವರ ಬೆಸ್ಟ್ ಪರ್ಫಾರ್ಮೆನ್ಸ್. ಅವರ ಸಾಮರ್ಥ್ಯ ಮತ್ತು ಆಟದ ಅಗತ್ಯವನ್ನ ಮನಗಂಡ LSG ನಡೀತಿರೋ 2026 ರ ಸೀಸನ್ಗೂ ಅದೇ ಸ್ಯಾಲರಿ ಕೊಟ್ಟು ಅವರನ್ನು ರಿಟೈನ್ ಮಾಡಿಕೊಂಡಿದೆ. ರಾಜಸ್ಥಾನದ ಭರತ್ಪುರ ಮೂಲದ ಆಕಾಶ್ ಸಿಂಗ್ ತಮ್ಮ ಆರಂಭಿಕ ದಿನಗಳಲ್ಲಿ ಮಾಜಿ ಆಸ್ಟ್ರೇಲಿಯಾ ವೇಗದ ಬೌಲರ್ ಗ್ಲೆನ್ ಮೆಕ್ಗ್ರಾತ್ ಗರಡಿಯಲ್ಲಿ MRF ಪೇಸ್ ಫೌಂಡೇಶನ್ನಲ್ಲಿ ತಮ್ಮ ಕೌಶಲ್ಯಗಳನ್ನು ಚೆನ್ನಾಗಿ ಬೆಳೆಸಿಕೊಂಡರು. ಈ ತರಬೇತಿ ಅವರ ಬೌಲಿಂಗ್ನಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಹೊಸ ಚೆಂಡಿನಲ್ಲಿ ಸ್ವಿಂಗ್ ಮಾಡುವ ಸಾಮರ್ಥ್ಯ, ಪ್ರಮುಖ ಸೀಮ್ ಮೂವ್ಮೆಂಟ್ ಮೂಲಕ ಬ್ಯಾಟ್ಸ್ಮನ್ಗಳನ್ನ ಕಾಡುವುದು ಅವರ ವಿಶೇಷ. ಅಷ್ಟೇ ಅಲ್ಲ, ಅವರ ಬೌಲಿಂಗ್ ಸ್ಪೀಡ್ 145 ಕಿಲೋಮೀಟರ್ ಪ್ರತಿ ಗಂಟೆಯನ್ನು ತಲುಪುತ್ತೆ. IPL ಹೊರತಾಗಿ ದೇಶೀಯ ಕ್ರಿಕೆಟ್ನಲ್ಲೂ ಆಕಾಶ್ ಸಿಂಗ್ ಬರೋಡಾ ತಂಡವನ್ನು ಪ್ರತಿನಿಧಿಸಿ ಸ್ಥಿರ ಪ್ರದರ್ಶನ ನೀಡಿದ್ದಾರೆ. 2024-25 ರ ರಣಜಿ ಟ್ರೋಫಿ ಸೀಸನ್ನಲ್ಲಿ 12 ಪಂದ್ಯಗಳಿಂದ ಬರೋಬ್ಬರಿ 24 ವಿಕೆಟ್ಗಳನ್ನು ಪಡೆದಿದ್ದರು. 2024 ರ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ತ್ರಿಪುರಾ ವಿರುದ್ಧ 19 ರನ್ ಕೊಟ್ಟು 3 ವಿಕೆಟ್ ಪಡೆದಿದ್ದು ಕೂಡ ಅವರ ಗಮನಾರ್ಹ ಪ್ರದರ್ಶನಗಳಲ್ಲಿ ಒಂದು. ಈ ಪ್ರದರ್ಶನಗಳು ಬೇರೆ ಬೇರೆ ಮಾದರಿಗಳಲ್ಲಿ ಅವರ ಸ್ಥಿರ ಕೊಡುಗೆಯನ್ನು ಎತ್ತಿ ತೋರಿಸುತ್ತವೆ. ಭಾರತೀಯ ಕ್ರಿಕೆಟ್ನಲ್ಲಿ ಬಹುಮುಖಿ ಮತ್ತು ಭರವಸೆಯ ಬೌಲರ್ ಆಗಿ ಅವರ ವರ್ಚಸ್ಸನ್ನ ಮತ್ತಷ್ಟು ಆಕಾಶ್ ಸಿಂಗ್ IPL 2026 ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಸೂಪರ್ ಪರ್ಫಾರ್ಮೆನ್ಸ್ ಕೊಟ್ಟಾಗ ಅವರು ಮಾಡಿದ್ದ ನೋಟ್ ಸೆಲೆಬ್ರೇಷನ್ ಕ್ರಿಕೆಟ್ ಲೋಕದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಯಿತು. ಕೆಲವರು ಇದನ್ನ ಹೊಸ ಮೋಟಿವೇಶನಲ್ ಆಕ್ಟ್ ಮತ್ತೆ ಕೆಲವರಿಂದ, ಅದರಲ್ಲೂ ಸೌತ್ ಆಫ್ರಿಕಾದ ಫಾಸ್ಟ್ ಬೌಲಿಂಗ್ ಲೆಜೆಂಡ್ ಡೇಲ್ ಸ್ಟೇನ್ ಅವರಿಂದ ವಿಮರ್ಶೆನೂ ಬಂದಿತ್ತು. ಸ್ಟೇನ್ ಅವರು ಈ ತರಹದ ಸೆಲೆಬ್ರೇಷನ್ಗಳು ಈಗ ಹಳೆ ಫ್ಯಾಷನ್ ಆಗ್ತಾ ಇವೆ. ಆ ಪೇಪರ್ಗಳನ್ನೆಲ್ಲ ಎತ್ತಿಡಿ, ಈಗ ಅದ್ಯಾವುದೂ ಟ್ರೆಂಡ್ ಅಲ್ಲ. ನಿಜ ಹೇಳಬೇಕಂದ್ರೆ ಅದು ಯಾವತ್ತೂ ಟ್ರೆಂಡ್ ಆಗಿರಲಿಲ್ಲ ಅಂತ ಸಾರ್ವಜನಿಕವಾಗಿ ತಮ್ಮ ಅಭಿಪ್ರಾಯ ಹೇಳಿದ್ರು. ಮಿಶ್ರ ಪ್ರತಿಕ್ರಿಯೆಗಳು ಬಂದಿದ್ರು. ಸಿಂಗ್ ಮಾತ್ರ ಆ ನೋಟ್ ಅದರಲ್ಲಿ #AkiOnFire ಆಕಾಶ್ knows how to take wickets in T20 ಗೇಮ್ ಅಂತ ಬರೆದಿದ್ದು ಅವರಿಗೆ ಪರ್ಸನಲ್ ಆಗಿ ಮೋಟಿವೇಶನ್ ಕೊಡೋಕೆ ಅಂತ ಸ್ಪಷ್ಟಪಡಿಸಿದ್ರು. ತಮಗೆ ಇನ್ನಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡೋಕೆ ಯಾವುದು ಹೆಲ್ಪ್ ಆಗುತ್ತೋ ಅದನ್ನ ನಾನು ಮುಂದುವರಿಸ್ತೀನಿ ಅಂತ ಹೇಳಿ ತಮ್ಮ ಫೋಕಸ್ ಮತ್ತು ಡಿಟರ್ಮೈನ್ಡ್ ಮೈಂಡ್ ಸೆಟ್ ಅನ್ನ ತೋರಿಸಿದ್ರು. ಸಿಂಗ್ ಅವರ ಕ್ರಿಕೆಟ್ ಜರ್ನಿ ನೋಡಿದ್ರೆ ಅವರು ಯಾವಾಗಲೂ ತಮ್ಮ ಆಟವನ್ನ ಸುಧಾರಿಸಿಕೊಳ್ಳೋಕೆ ಪ್ರಯತ್ನಿಸ್ತಾ ಇರೋ ಆಟಗಾರ ಅನ್ನೋದು ಸ್ಪಷ್ಟ. ಸದ್ಯದ ಅವರ IPL ಕೆರಿಯರ್ ರೆಕಾರ್ಡ್ ನೋಡಿದ್ರೆ 11 ಮ್ಯಾಚ್ಗಳಲ್ಲಿ 12 ವಿಕೆಟ್ ಪಡೆದಿದ್ದಾರೆ. ಪ್ರತಿ ಸೀಸನ್ಗೂ ಅವರ ಇಂಪ್ಯಾಕ್ಟ್ ಜಾಸ್ತಿ ಆಗ್ತಾ ಇದೆ. ಇತ್ತೀಚಿನ IPL 2026 ರ ಪಂದ್ಯದಲ್ಲಿ ಅವರು ಒತ್ತಡದಲ್ಲಿ ಆಡಿದ ರೀತಿ ನೋಡಿದ್ರೆ ಲಕ್ನೋ ಸೂಪರ್ ಜೈಂಟ್ಸ್ಗೆ ದೊಡ್ಡ ಆಸ್ತಿ ಅಂತಾನೆ ಹೇಳಬಹುದು.
ಮಾತ್ರವಲ್ಲದೆ ಹಿರಿಯ ಹುದ್ದೆಗಳಿಗೂ ಅವರು ಸಂಭಾವ್ಯ ಅಭ್ಯರ್ಥಿಯಾಗಬಹುದು. ಸಿಂಗ್ ತಮ್ಮ ಕೌಶಲ್ಯಗಳನ್ನು ಇನ್ನಷ್ಟು ಬೆಳೆಸಿಕೊಂಡು ಪ್ರಭಾವಶಾಲಿ ಪ್ರದರ್ಶನಗಳನ್ನು ನೀಡುತ್ತಾ ಹೋದಂತೆ ಕ್ರಿಕೆಟ್ ಜಗತ್ತು ಅವರ ಪ್ರಗತಿಯನ್ನ ಸೂಕ್ಷ್ಮವಾಗಿ ಗಮನಿಸ್ತಾನೇ ಇರುತ್ತೆ. ಅವರ ಸಮರ್ಪಣೆ ಜೊತೆಗೆ ಅವರ ಯೂನಿಕ್ ಬೌಲಿಂಗ್ ಗುಣಗಳು ಭವಿಷ್ಯದಲ್ಲಿ ಉಜ್ವಲ ಭವಿಷ್ಯವನ್ನ ಸೂಚಿಸುತ್ತೆ. ಅವರ ಇಂದಿನ ಫಾರ್ಮ್ ಮತ್ತು ಸ್ಥಿರತೆ ಹೀಗೆ ಮುಂದುವರೆದ್ರೆ ಭಾರತ ತಂಡಕ್ಕೆ ಅಂತಾರಾಷ್ಟ್ರೀಯ ಪಾದಾರ್ಪಣೆಯಾಗುವ ಸಾಧ್ಯತೆನೂ ಇದೆ.